ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಪುದೀನದಿಂದ ಜ್ಯೂಸ್ ತಯಾರಿಸಲು ತೋರಿಸಿಕೊಡ್ತೇನೆ. ನೋಡಿ, ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಪುದೀನ ಎಲೆಗಳನ್ನು ತಗೊಂಡಿದ್ದೇನೆ. 8 ಚಮಚದಷ್ಟು ಸಕ್ಕರೆ ತಗೊಂಡಿದ್ದೇನೆ. 1 ಲಿಂಬೆ ತಗೊಂಡಿದ್ದೇನೆ. ಅದೇ ರೀತಿ 1 ಚಿಟಿಕೆಯಾಗುವಷ್ಟು ಉಪ್ಪು, 1/4 ಚಮಚದಷ್ಟು ಜೀರಿಗೆ ಕಾಳುಗಳನ್ನು ತಗೊಂಡಿದ್ದೇನೆ. ನೋಡಿ, ನಾನೀಗ ತಗೊಂಡಿರುವಂತಹ 1 ಮುಷ್ಟಿ ಈ ಪುದೀನ ಸೊಪ್ಪುಗಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿರ್ತಿದ್ದೇನೆ. ಅದೇ ರೀತಿ ನೋಡಿ, ಜೀರಿಗೆ 1/4 ಚಮಚ, ಅದನ್ನು ಕೂಡ ಮಿಕ್ಸಿಗೆ ಹಾಕಿಲ್ವ. 1 ಚಿಟಿಕೆ ಉಪ್ಪು, ಇದನ್ನು ಕೂಡ ಮಿಕ್ಸಿಗೆ ಹಾಕಿರಬೇಕು. ಎಂಟು ಚಮಚ ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿಲ್ವ. ನೋಡಿ, ಈ ನಿಂಬೆಯನ್ನು ನಾವು ಅದರ ಜ್ಯೂಸ್ ಬಿಡ್ಲಿಕ್ಕೆ ನೋಡಿ ಸ್ವಲ್ಪ ಸ್ಕ್ವೀಸ್ ಮಾಡಿಕೊಳ್ಬೇಕು. ನೋಡಿ, ನಿಂಬೆ ರಸವನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿರ್ತಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ವ, ಜಾಸ್ತಿ ಬೇಡ. ಈಗ ಅದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಪುದೀನ ಜ್ಯೂಸ್ ಎಲ್ಲ ಗ್ರೈಂಡ್ ಮಾಡಿ ಆಗಿದೆ. ಇನ್ನು ನಾವು ಅದನ್ನು ಸೋಸಿಕೊಳ್ಬೇಕು. ನಾನಿಲ್ಲಿ ಒಂದು 3 ಲೋಟದಷ್ಟು ಜ್ಯೂಸ್ ಮಾಡುವಂಥದ್ದು. ನೋಡಿ, ಪುದೀನ ಜ್ಯೂಸ್ ರೆಡಿಯಾಗಿದೆ. ಈಗ ನಾವು ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ಈ ಜ್ಯೂಸ್ ಎನ್ನುವಂಥದ್ದು ನಮಗೆ ಈ ಬೇಸಿಗೆಯಲ್ಲಿ ನೋಡಿ, ಶರೀರ ಅಂತ ತುಂಬ ಹೀಟ್ ಆಗ್ತಿರ್ತದೆ. ಆ ಸಂದರ್ಭದಲ್ಲಿ ನಮಗೆ ಶರೀರವನ್ನು ತಂಪುಗೊಳಿಸಲಿಕ್ಕೆ ಇಂತಹ ಜ್ಯೂಸ್ಗಳೆಲ್ಲ ಪ್ರಯೋಜನಕಾರಿಯಾಗ್ತದೆ. ಅದರಲ್ಲಿ ನಮಗೆ ಈ ಶರೀರ ತಕ್ಷಣ ತಂಪಾಗಬೇಕಂತ ಹೇಳಿದರೆ ಈ ಪುದೀನ ಜ್ಯೂಸನ್ನು ನಾವು ಮಾಡಿ ಕುಡಿಬೇಕು. ಆಗ ನಮಗೆ ತಕ್ಷಣ ಬಾಯಾರಿಕೆಯು ಕಡಿಮೆ ಆಗ್ತದೆ, ಶರೀರ ಕೂಡ ತಂಪಂತಾಗ್ತದೆ. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳೋದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.